ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತನ್ನು ನೈಟ್ ಔಟ್ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ಮಂತ್ರಾಲಯ ಹೋಗ್ತಾ ಇರೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮಂತ್ರಾಲಯಗೆ. ಸೊ ರಾಯರು ಅದೆಷ್ಟು ಬೇಗ ನಮ್ಮನ್ನು ಅಲ್ಲಿ ಕರೆಸ್ಕೋತಾರೋ ಅಂತ ಅಂದ್ಕೊಂಡಿದ್ದೆ, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸಡನ್ಲಿ ಪ್ಲ್ಯಾನ್ ಮಾಡಿ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕಾರಲ್ಲಿ ಹೋಗ್ತಾ ಇರೋದು. ಸೊ ನೈಟ್ ಔಟ್ ಹೋಗ್ಲಿಕ್ಕೆ ಚೆನ್ನಾಗಿರುತ್ತಲ್ಲ, ನೈಟಲ್ಲಿ ಹೋಗೋಕ್ಕೆ ಹೆಂಗಿರುತ್ತೆ ಐಸ್. ಇವಾಗ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ನಾವಿನ್ನೂ ರೆಡಿ ಆದಾಗ ಇನ್ನೂ ಗಾಡಿ ಅದು ಫುಲ್ಲು ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು. ಬಿಕಾಸ್ ಅದು ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಸೊ ದೇವ್ರದ್ದು ಏನೋ ಗೊತ್ತಿಲ್ಲ ನಿಜವಾಗ್ಲೂ. ನಮ್ಮ ಕರೆಕ್ಟು ಆಲ್ರೆಡಿ 10 ಆಗಿದೆ. ಆಲ್ರೆಡಿ ಎಲ್ಲ ಶಾಪ್ಸ್ಗೂ ಹೋಗಿ ಬಂದ್ವಿ ನಾವು. ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳೋಣ ಅಂತ ನೋಡಿ ಬಂದ್ವಿ, ಎಲ್ಲ ಕ್ಲೋಸ್ ಆಗಿದ್ರೆ. ಒಬ್ರಿಗೆ ಒಳ್ಳೇದು ಮಾಡಿದ್ದೀವಿ ಅಂತಂದರೆ ನಮ್ಮ ದೇವ್ರ ಹಿಂದಗಡೆ ಯಾವಾಗಾದ್ರೂ ನಮ್ಗೆ ಒಳ್ಳೆತನ ಕೊಡ್ತಾನೆ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟೋದೇ ಆಗುತ್ತೆ ಅಷ್ಟೇ. ನಮ್ಮಲ್ಲೂ ಒಳ್ಳೆತನ ಇರೋದಿದ್ದರೆ ಈ ಥರ ಏನಾದರೂ ನಮಗೆ ಹೆಲ್ಪ್ ಆಗೇ ಆಗುತ್ತೆ. ಹೌದಲ್ಲ, ಏನಂತೀರಾ? ಕಮೆಂಟ್ ಮಾಡಿ. ಸೊ ಗಾಯ್ಸ್, ಫೈನಲಿ ಇವಾಗ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನೈಟ್ 10 ಅಲ್ಲಿ ಬಿಟ್ಟಿದ್ದು. ಇವಾಗ ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಮಾರ್ನಿಂಗ್ 8:30 ಆಗಿದೆ. ಸೊ ಇವಾಗ ರೂಮ್ ಮಾಡ್ಕೊಂಡಿದ್ದೀವಿ. ಫುಲ್ಲು ಟಯರ್ಡ್ ಆಗ್ತಿದೆ. ಇನ್ನು ಸ್ನಾನ ಮಾಡ್ಕೋಬೇಕು, ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಬನ್ನಿ, ನಾನು ಮತ್ತು ಅವನು ಫ್ರೆಂಡ್ ಇಬ್ಬರು ಹೋಗ್ತೀವಿ. ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ಸೊ ಇದು ಇವತ್ತಿನ ಪಂಚೆ ಟವೆಲ್ ಬನ್ನಿ ಹಾಕಿದ್ದೀನಿ. ಸೊ ಇದು ಚೆನ್ನಾಗಿದೆ. ಆ ಟೆಂಪಲ್ ಹತ್ರ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಹಿಂಗೆ ಹೋದ್ರೇ ಚೆನ್ನಾಗಿರೋದು ಫೋಟೋಸ್ ತೊಗೊಳಕ್ಕೆ ಆಗಲಿ ಎಲ್ಲನೂ. ಸೊ ಅದಕ್ಕೋಸ್ಕರ ಆಲ್ರೆಡಿ ರೆಡಿ ಆಗಿದ್ದೀನಿ ನಾನು. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಸಖತ್ತಾಗಿದೆ, ಚೆನ್ನಾಗಿದೆ. ಸೊ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ಹೊರಗಡೆ. ಸೊ ಫೈನಲಿ ಇವಾಗ ನಮ್ಮದು ಲಂಚ್ ಆಗಿದೆ. ಪ್ರಸಾದ ತಿನ್ಕೊಂಡು ಇವಾಗ ಹೋಗ್ತಾ ಇರೋದು. ಆಚೆ ಕಡೆ ಫೋಟೋಸ್ ತೊಗೊಳೋಣ. ಚೆನ್ನಾಗಿ ಕಾಣಿಸ್ತಿದ್ದೀನ. ಮಂತ್ರಾಲಯ ನಾನು ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಅಲ್ಟಿಮೇಟ್. ನನಗೆ ಈ ಥರ ಇಡೋದು ನನಗೆ ತುಂಬ ಇಷ್ಟ. ಆಚೆ ಹೋಗೋಣ. ಇಲ್ಲಿ ನಾವು ಪ್ರಸಾದ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ತುಂಬ ಬಿಸಿಲು ಆ್ಯಂಡ್ ತುಂಬ ರಶ್ ಇದೆ ಅಲ್ಲಿ. ಸೊ ಅದಕ್ಕೆ ಸಂಜೆ ಬಿಟ್ಟು ಇನ್ನೊಂದು ಸಲ ಬಂದುಬಿಟ್ಟು ತೊಗೊಳೋಣ ಅಂತ. ಸೊ ಇವಾಗ ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಕಣ್ಣಿಗೆ. ಅದಕ್ಕೋಸ್ಕರ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸಂಜೆ ಬಂದು. ಸೊ ಇವಾಗ ಫೈನಲಿ ನಾವು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಚೇಂಜ್ ಮಾಡಿ ಹೋಗೋಣ ಕಾರಲ್ಲಿ. ಪಂಚಮುಖಿ ಟೆಂಪಲ್ ಆ್ಯಕ್ಚುಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಇನ್ನೊಂದಿದೆ, ಅಲ್ಲಿ ಬಂದಿರೋದು ನಾವು. ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಹೊಳೆ ಎಲ್ಲ ಇಲ್ಲೂ ಇದೆ, ತುಂಬ ಚೆನ್ನಾಗಿದೆ ಪ್ಲೇಸ್. ಸುಮ್ಮನೆ ಟ್ರಾವೆಲ್ ಇಲ್ಲಿ ಕೆಳಗಡೆ ಬಂದರೆ ನೀರೆಲ್ಲ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಶೂಟ್ ಮಾಡ್ಕೊಳಕ್ಕೂ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬಟ್ ಕೆಳಗಡೆ ಹೋಗಲಿಕ್ಕೆ ಅಲೋ ಇಲ್ಲ ನಮಗೆ. ನೋಡಿ ತೋರಿಸ್ತೀನಿ.
ಲೈಟ್ ಫೋಕಸ್ ತುಂಬಾ ಬೀಳ್ತಾ ಇದೆ. ಇವಾಗ ಫೈನಲಿ ಇವಾಗ ಪ್ರಸಾದ ತೊಗೊಳಕ್ಕೆ ಬಂದಿದ್ದೀವಿ. ಇವಾಗ ನಾನು ಮಧ್ಯಾಹ್ನ ಫುಲ್ಲು ಕ್ರೌಡ್ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ ತೊಗೊಳ್ತಾ ಇದ್ದೀವಿ ಇವಾಗ. ಥ್ಯಾಂಕ್ಸ್. ಎಲ್ಲರೂ ಶಾಪಿಂಗ್ ಮಾಡ್ಕೊಂಡಿದ್ರೆ ಫೋಟೋ ಎಲ್ಲ ತೊಗೊಂಡಿದ್ದಾರೆ. ಬಿಕಾಸ್ ನಾನು ಬೆಂಗಳೂರಲ್ಲಿ ಇರೋದಕ್ಕೆ ನಾನು ಫೋಟೋ ತೊಗೊಂಡೋಗಿ ಅಲ್ಲೇ ತೊಗೊತೀನಿ ಬೆಂಗಳೂರಲ್ಲಿ. ಸೊ ಇವಾಗ ತೊಗೊಂಡೋಗಿ ಮನೇಲಿ ಇಟ್ಕೊಳಕ್ಕಾಗಲ್ಲ. ಇವಾಗೆಲ್ಲ ಮುಗೀತು, ನಾಳೆ ಮಾರ್ನಿಂಗ್ ಹೊರಡೋದು. ಇವಾಗ ಫುಡ್ ಎಲ್ಲ ತೊಗೊತಾ ಇದ್ದೀವಿ ತಿನ್ನಲಿಕ್ಕೆ ಪಾರ್ಸಲ್ಲು. ಹೋಗ್ಬಿಟ್ಟು ತಿನ್ಕೊಂಡು ನಾಳೆ ಮಾರ್ನಿಂಗ್ ಮತ್ತೆ ಊರಿಗೆ ಹೋಗೋಣ. ಅಲ್ಲಿ ಹೋಗಿ ಇದೆಲ್ಲ ಪ್ಲೇಸ್ ಫಸ್ಟಿಗೆ ಗೊತ್ತಿದ್ರು ಬೇಗ ಬರ್ಬೋದಾಯ್ತು. ಸ್ವಲ್ಪ ಕಾರ್ ವಾಶ್ ಮಾಡ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಎಲ್ಲ ಗಲೀಜಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ, ಬಳ್ಳಾರಿಲಿದ್ದೀವಿ. ಆ್ಯಕ್ಚುಲಿ ಇದೇ ಹೋಗೋ ರೂಟಲ್ಲೇ ಬಳ್ಳಾರಿ ಬೇರೆ ಇತ್ತು ಅಂತ ಅದನ್ನು ಒಂದು ಸಲ ನೋಡ್ಕೊಂಡು ಹೋಗ್ಬೇಡ ಅಂತ. ಸೊ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇರೋದು ಐ ಥಿಂಕ್ ನಾವು ಇಲ್ಲಿ ಏರ್ಪೋರ್ಟ್ ಅಂತ ಬಂದ್ವಿ. ಏರ್ಪೋರ್ಟ್ ನೋಡೋಣ, ಏರ್ಪೋರ್ಟಿಗೆ ಹೋಗೋಣ ಅಂತ. ಆಮೇಲೆ ಜೈಲು ಇದೆಯಲ್ಲ, ಬಳ್ಳಾರಿ ಜೈಲು ನೋಡ್ಕೊ ಬಂದ್ವಿ ಅಂದರೆ ಆಚೆ ಕಡೆಯಿಂದ ಮಾತ್ರನೇ, ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗೆ ಕಾರಲ್ಲಿ ಅದೇ ಜಾಗದಲ್ಲಿ ನೋಡ್ಕೊಂಡು ಬಂದ್ವಿ. ಫುಲ್ಲು ದೊಡ್ಡದಾಗಿದೆ ಕಾಂಪೌಂಡ್ ಎಲ್ಲ. ಸೊ ಇವಾಗ ಹಂಗೆ ನಾವು ಇದೇ ರೂಟಲ್ಲಿ ಹೊಸಪೇಟೆ ಹೋಗೋ ರೂಟಲ್ಲಿ ಏರ್ಪೋರ್ಟೆಲ್ಲ ನೋಡಿಕೊಂಡು ಆಚೆ ಕಡೆ ನೋಡ್ಕೊಂಬರೋಣ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇದೆ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಹೋಗಬೇಕು ಅಂತ. ಸೊ ಅದು ಸದ್ಯದಲ್ಲೇ ಆಗುತ್ತೆ, ಹೋಗ್ತೀನಿ. ಅದಕ್ಕೆ ಇವಾಗ ನೋಡ್ಕೊಂಬರೋಣ ಹೆಂಗಿದೆ ಏನು ಅಂತ. ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ಕೂಡ ತೋರಿಸ್ತೀವಿ. ಏರ್ಪೋರ್ಟ್ ಹೋಗ್ಬಿಟ್ಟು ಹೊಸಪೇಟೆ ಹೋಗ್ಬಿಟ್ಟು ಊರಿಗೆ ಹೋಗೋಣ ಬನ್ನಿ.